ಪ್ರಯಾಗ್ರಾಜ್ನಲ್ಲಿ ನಡೆದಿರುವಂಥ ಘಟನೆಯನ್ನು ನೋಡಿದ್ರೆ ನಿಜಕ್ಕೂ ಕೂಡ ನೋವಾಗುತ್ತೆ. ಯಾರಿಗೂ ಕೂಡ ಅಪಾಯ ಆಗದಂತೆ ಭಗವಂತ ಕಾಪಾಡಬೇಕು ಅಂತ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಂತಹ ತೀರ್ಥ ಸ್ಥಳಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸ್ತಾರೆ. ದೇಶದ ವಿದೇಶದ ಅಥವಾ ಬೇರೆ ಬೇರೆ ಭಾಗಗಳಿಂದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಮಹಾಕುಂಭಮೇಳಕ್ಕೆ ಕೋಟಿ ಕೋಟಿ ಜನ ಹೋಗ್ತಾರೆ. ಯಾವುದೇ ಸರ್ಕಾರ ಇದ್ದರೂ ಕೂಡ ನಿಯಂತ್ರಣ ಕಷ್ಟ ಅಂತ ಒಂದು ಪ್ರಾಕ್ಟಿಕಲಿಟಿ ಮಾತುಗಳಲ್ಲಿದೆ. ಯಾವುದೇ ಸರ್ಕಾರ ಇದ್ದರೂ ಕೂಡ ಅದನ್ನು ನಿರ್ವಹಣೆ ಮಾಡೋದು ಕಷ್ಟ ಅಂತ ಹೇಳಿದ್ದಾರೆ. ವ್ಯವಸ್ಥೆಯಲ್ಲೂ ಕೂಡ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿ ಸಚಿವರು ಹೇಳಿದ್ದಾರೆ. ಇದ್ದ ತೀರ್ಥ ಸ್ಥಳಗಳು ಮತ್ತು ಇದ್ದ ಧರ್ಮಕ್ಷೇತ್ರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಹೋಗ್ತಾರೆ. ಅದರಲ್ಲೂ ಕೂಡ ಕುಂಭಮೇಳಕ್ಕೆ ಕೋಟ್ಯಾಂತರ ಜನ ಇವತ್ತು ನನಗೆ ಗೊತ್ತಿರುವಾಗ ಇವತ್ತು ಕೋಟಿಗಳ ಜನ ಅಲ್ಲಿ ಹೋಗಿ 10 ಕೋಟಿಯಷ್ಟು ಹೋಗಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಅಂದರೆ ಖಂಡಿತ ಅದು ಯಾವುದೇ ಸರ್ಕಾರಕ್ಕೆ ಅದು ನಿಯಂತ್ರಣ ಮಾಡೋದು ಅಷ್ಟು ಸುಲಭ ಇರೋದಿಲ್ಲ. ಮತ್ತು ನಾವು ಅನೇಕ ಘಟನೆಗಳು ಈ ಥರ ಬೇರೆ ಬೇರೆ ಕಡೆ ಮಕ್ಕಾದಲ್ಲೂ ಆಗಿರುವಂಥದ್ದು ಕೇಳಿದ್ದೀವಿ, ಬೇರೆ ಬೇರೆ ಕಡೆ ಅನೇಕ ತೀರ್ಥ ತಿರುಪತಿಯಲ್ಲಿ ಆಗಿರುವಂಥದ್ದು ಕೇಳಿದ್ದೀವಿ. ಸೊ ಇದೆಲ್ಲ ಆ ಘಟನೆಗಳು ಎಚ್ಚರಿಕೆ. ಇದು ಒಂದು ವ್ಯವಸ್ಥೆಗಳಲ್ಲೂ ಕೂಡ ನಾವು ಎಚ್ಚರಿಕೆ ಆಗುವಂಥದ್ದು. ಮತ್ತು ಜನರು ಕೂಡ ಅದನ್ನು ಯಾವ ರೀತಿಯಾಗಿ ನಾವು ಎಚ್ಚರಿಕೆ ಇರಬೇಕು ಅದನ್ನು ನೋಡಬೇಕಾಗ್ತದೆ. ನನಗೆ ಪೂರ್ತಿ ಮಾಹಿತಿ ಇಲ್ಲ, ಆದರೆ ಯಾರೂ ಅದರಲ್ಲಿ ತೀರ್ಕೊಂಡಿಲ್ಲ. ಅದು ಸ್ವಲ್ಪ ಏಟ್ ಆಗಿದೆ ಅಂತಲ್ಲ, ಸ್ವಲ್ಪ ಅಂತ ಇರುವಂಥ ಕೆಲವೆಲ್ಲ ಸೀರಿಯಸ್ ಇದ್ದಾರೆ. ಇನ್ನೂ ಗೊತ್ತಾಗಲಿ, ಪೂರ್ತಿ ಮಾಹಿತಿ ಬರಲಿ. ಆದರೆ ಯಾಕೆಂದರೆ ಕುಂಭಮೇಳಕ್ಕೆ ನಾವು ಹೋಗುವಂಥದ್ದು ಒಂದು ಒಳ್ಳೆಯ ಉದ್ದೇಶದಿಂದ ಮತ್ತು ಅಲ್ಲಿ ಭಾಗವಹಿಸಬೇಕು, ಆ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಜಗತ್ತಿನಲ್ಲಿ ನಾವು ಹೋಗಿ ಅದರಲ್ಲಿ ವಿಲೀನರಾಗಬೇಕು ಮತ್ತು ಅದನ್ನು ಅನುಭವಿಸಬೇಕು ಅಂತ ಹೋಗ್ತೀವಿ. ಒಂದು ಒಳ್ಳೆಯ ಇದೊಂದು ಇಚ್ಛೆಯಿಂದ ಹೋಗಿರ್ತಾರೆ. ಸೊ ಇಂಥ ಘಟನೆ ಆದಾಗ ಖಂಡಿತ ನೋವಾಗ್ತದೆ. ಬಟ್ ಎಲ್ಲೇ ಇಂಥ ಘಟನೆ ಆದರೂ ಕೂಡ ಅದು ನಾವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಸರ್ಕಾರ ಅಲ್ಲಿ ಖಂಡಿತ ಅವ್ರಿಗೂ ಸವಾಲಿದು. UP ಸರ್ಕಾರ ಅವರು ಇನ್ನೂ ಚೆನ್ನಾಗಿ ಅದನ್ನು ಮಾಡಲಿ, ಯಾರಿಗೂ ಏನೂ ಅಪಾಯ ಆಗದೇ ಇರೋ ಥರ ಭಗವಂತ ಅವ್ರನ್ನ ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಈಗ ನಾವು ನೋಡ್ತೀವಿ, ಏಕೆಂದರೆ ಇಂಥ ತೀರ್ಥ ಸ್ಥಳಗಳು ಮತ್ತು ಇಂಥ ಧರ್ಮಕ್ಷೇತ್ರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಹೋಗ್ತಾರೆ. ಅದರಲ್ಲೂ ಕೂಡ ಕುಂಭಮೇಳಕ್ಕೆ ಕೋಟ್ಯಾಂತರ ಜನ ಇವತ್ತು ನನಗೆ ಗೊತ್ತಿರುವಾಗ ಇವತ್ತು ಕೋಟಿಗಳ ಜನ ಅಲ್ಲಿ ಹೋಗಿ 10 ಕೋಟಿಯಷ್ಟು ಹೋಗಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಅಂದರೆ ಖಂಡಿತ ಅದು ಯಾವುದೇ ಸರ್ಕಾರಕ್ಕೆ ಅದು ನಿಯಂತ್ರಣ ಮಾಡೋದು ಅಷ್ಟು ಸುಲಭ ಇರೋದಿಲ್ಲ. ಮತ್ತು ನಾವು ಅನೇಕ ಘಟನೆಗಳು ಈ ಥರ ಬೇರೆ ಬೇರೆ ಕಡೆ ಮಕ್ಕಾದಲ್ಲೂ ಆಗಿರುವಂಥದ್ದು ಕೇಳಿದ್ದೀವಿ, ಬೇರೆ ಬೇರೆ ಕಡೆ ಅನೇಕ ತೀರ್ಥ ತಿರುಪತಿಯಲ್ಲಿ ಆಗಿರುವಂಥದ್ದು ಕೇಳಿದ್ದೀವಿ. ಸೊ ಇದೆಲ್ಲ ಆ ಘಟನೆಗಳು ಎಚ್ಚರಿಕೆ. ಇದು ಒಂದು ವ್ಯವಸ್ಥೆಗಳಲ್ಲೂ ಕೂಡ ನಾವು ಎಚ್ಚರಿಕೆ ಆಗುವಂಥದ್ದು. ಮತ್ತು ಜನರು ಕೂಡ ಅದನ್ನು ಯಾವ ರೀತಿಯಾಗಿ ನಾವು ಎಚ್ಚರಿಕೆ ಇರಬೇಕು ಅದನ್ನು ನೋಡಬೇಕಾಗ್ತದೆ. ನನಗೆ ಪೂರ್ತಿ ಮಾಹಿತಿ ಇಲ್ಲ, ಆದರೆ ಯಾರೂ ಅದರಲ್ಲಿ ತೀರ್ಕೊಂಡಿಲ್ಲ. ಅದು ಸ್ವಲ್ಪ ಏಟ್ ಆಗಿದೆ ಅಂತಲ್ಲ, ಸ್ವಲ್ಪ ಅಂತ ಇರುವಂಥ ಕೆಲವೆಲ್ಲ ಸೀರಿಯಸ್ ಇದ್ದಾರೆ. ಇನ್ನೂ ಗೊತ್ತಾಗಲಿ, ಪೂರ್ತಿ ಮಾಹಿತಿ ಬರಲಿ. ಆದರೆ ಯಾಕೆಂದರೆ ಕುಂಭಮೇಳಕ್ಕೆ ನಾವು ಹೋಗುವಂಥದ್ದು ಒಂದು ಒಳ್ಳೆಯ ಉದ್ದೇಶದಿಂದ ಮತ್ತು ಅಲ್ಲಿ ಭಾಗವಹಿಸಬೇಕು, ಆ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಜಗತ್ತಿನಲ್ಲಿ ನಾವು ಹೋಗಿ ಅದರಲ್ಲಿ ವಿಲೀನರಾಗಬೇಕು ಮತ್ತು ಅದನ್ನು ಅನುಭವಿಸಬೇಕು ಅಂತ ಹೋಗ್ತೀವಿ. ಒಂದು ಒಳ್ಳೆಯ ಇದೊಂದು ಇಚ್ಛೆಯಿಂದ ಹೋಗಿರ್ತಾರೆ. ಸೊ ಇಂಥ ಘಟನೆ ಆದಾಗ ಖಂಡಿತ ನೋವಾಗ್ತದೆ. ಬಟ್ ಎಲ್ಲೇ ಇಂಥ ಘಟನೆ ಆದರೂ ಕೂಡ ಅದು ನಾವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಸರ್ಕಾರ ಅಲ್ಲಿ ಖಂಡಿತ ಅವ್ರಿಗೂ ಸವಾಲಿದು. UP ಸರ್ಕಾರ ಅವರು ಇನ್ನೂ ಚೆನ್ನಾಗಿ ಅದನ್ನು ಮಾಡಲಿ, ಯಾರಿಗೂ ಏನೂ ಅಪಾಯ ಆಗದೇ ಇರೋ ಥರ ಭಗವಂತ ಅವ್ರನ್ನ ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಈಗ ನಾವು ನೋಡ್ತೀವಿ, ಏಕೆಂದರೆ ಇಂಥ ತೀರ್ಥ ಸ್ಥಳಗಳು ಮತ್ತು ಇಂಥ ಧರ್ಮಕ್ಷೇತ್ರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಹೋಗ್ತಾರೆ.